ಕೊಡಬೇಕಾದಂಥ ಸಂದೇಶವೇನು ನಾವು? ಇಡೀ ಸನಾತನ ಧರ್ಮಕ್ಕೆ ಕೊಡುವ ಸಂದೇಶ ಏನು ಅಂದರೆ, ಇಡೀ ವಿಶ್ವಕ್ಕೆ ಸಾಮರಸ್ಯ ಸಾರಿದಂಥ ದೇಶ ಭಾರತ ದೇಶ. ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ಯಾರ್ಯಾರೋ ಒಂದೊಂದು ಅವರವರ ಬುದ್ಧಿ ಭ್ರಮಣೆಗೆ ತಕ್ಕಿ ಮಾತಾಡುವಂಥ ವಿಚಾರಗಳಿಗೆ ಕಿವಿ ಕೊಡದೆ, ಈಗೇನು ಕಲಿಯುಗದಲ್ಲಿ ರಾಮನ ದರ್ಶನ ಮಾಡಲಿಕ್ಕೆ ನಮ್ಮೆಲ್ಲರಿಗೂ ಭಾಗ್ಯ ಸಿಕ್ಕಿದೆ. ಹಾಗಾಗಿ ದಯಮಾಡಿ ಇಡೀ ಭಾರತ ದೇಶದ ಎಲ್ಲ ಸನಾತನ ಧರ್ಮದವರು ಯಾರಾದರೂ ಕಿಡಿಗೇಡಿಗಳು ಧರ್ಮದ ಬಗ್ಗೆ ಮಾತಾಡಿದಾಗ ಅವ್ರಿಗೆ ಬುದ್ಧಿ ಕಲಿಸುವಂಥದ್ದು ಆಗಬೇಕು. ಅದೇ ರೀತಿ ರಾಮಲಲಾನ ದರ್ಶನಕ್ಕೆ ನಾವು ಹೇಗೆ ಬಂದು ಈಗಾಗಲೇ ಕೋರ್ಟಿನ ನಿರ್ಧಾರದ ಆಧಾರಿತವಾಗಿ ಈಗಾಗಲೇ ರಾಮಲಲಾನ ದರ್ಶನಕ್ಕೆ 22ರ ನಂತರ ಎಲ್ಲರಿಗೂ ಭಾರತದ ಎಲ್ಲ ಸನಾತನ ಧರ್ಮದವರಿಗೆ ದರ್ಶನ ಭಾಗ್ಯ ಸಿಗ್ತಾ ಇದೆ. ಅದರ ಜೊತೆಗೆ ನಮ್ಮೆಲ್ಲರಿಗೂ ಒಂದು ದೊಡ್ಡ ಸಂದೇಶ ಏನು ಅಂದರೆ, ನಾವು ಈಗಾಗಲೇ ರಾಮತಾರಕ ಮಂತ್ರವನ್ನು ಇಲ್ಲೆಲ್ಲರೂ ತಮ್ಮ ಮನಸ್ಸಿನಿಂದ ಮನಸಾ ಇಚ್ಛೆಯಿಂದ ಜಪವನ್ನು ಮಾಡ್ತಾ ಇದ್ದಾರೆ. ರಾಮನ ದರ್ಶನ ಆಗಬೇಕಾದ್ರೆ, ರಾಮನ ದರ್ಶನ ಆದರೆ ಮಾತ್ರ ನಮ್ಮ ಜೀವನ ಪುನೀತವಾಗ್ತದೆ. ಅದಕ್ಕೆ ಅಯೋಧ್ಯ ಅಂದರೆ ಇದೊಂದು ಪುಣ್ಯಕ್ಷೇತ್ರ. ಈ ಪುಣ್ಯಕ್ಷೇತ್ರದಲ್ಲಿ ರಾಮನಾಮ ತಾರಕ ಮಂತ್ರ ದಿನಾಲು ಹೇಗೆ ನಡೀತಾ ಇದೆ ಅಂದರೆ, ಒಂದು ನಿಮಿಷವೂ ಬಿಡದೆ ಜಪ ನಡೀತಾ ಇದೆ. ಹಾಗಾಗಿ ಇಲ್ಲಿ ಹನುಮನು ಕೂಡ, ಸಾಕ್ಷಾತ್ ಹನುಮಂತನ ದರ್ಶನವೂ ಕೂಡ ನಮ್ಮೆಲ್ಲರಿಗೂ ಆಗುವಂಥ ಭಾಗ್ಯ ನಮಗೆ ದೊರೀತಾ ಇದೆ ಅಂತ ಹೇಳಿ ಭಾವಿಸ್ತಾ ನನ್ನ ಮಾತು. ಒಂದು ಕಡೆ ರಾಮ, ಇನ್ನೊಂದು ಕಡೆ ಹನುಮಂತ, ಇನ್ನೊಂದು ಕಡೆ ಇಡೀ ಕಪಿ ಸೈನ್ಯ, ಎಲ್ಲವನ್ನು ಜಾಂಬವಂತನ ಸಮೇತವಾಗಿ ರಾಮ ಎಲ್ಲವನ್ನು ಒಳಗೊಳ್ತಾನೆ. ಸಮಾಜಕ್ಕೆ ಅದು ಏನು ಸಂದೇಶ ಕೊಡುತ್ತೆ ನೋಡಿ? ರಾಮಾಯಣದಲ್ಲಿ ಶ್ರೀರಾಮಚಂದ್ರ ತಂದೆಯ ಒಂದು ಹೇಳಿಕೆಯಂತೆ ವನವಾಸಕ್ಕೆ ಹೋಗಬೇಕಾದಂಥ ಪರಿಸ್ಥಿತಿ ಬಂತು. ಆಗ ರಾಮ ತನ್ನ ಎಲ್ಲ ರಾಜ್ಯಭಾರವನ್ನು ಬಿಟ್ಟು ಅಯೋಧ್ಯೆಗೆ ವನವಾಸಕ್ಕೆ ಹೊರಡ್ತಾನೆ. ಆಗ ಜೊತೆಗೆ ಮಡದಿಯಾದಂಥ ಸೀತಾಮಾತೆ ಕೂಡ ಹೋಗ್ತಾರೆ. ನೀನು ಎಲ್ಲಿರ್ತೀಯೋ, ಗಂಡ ಎಲ್ಲಿರ್ತಾರೋ, ಹೆಂಡತಿ ಅಲ್ಲಿರಬೇಕು. ಆವಾಗ ಗಂಡ ಹೆಂಡತಿಯ ಸಂಬಂಧ ರಾಮ ಹೇಳ್ತಾನೆ. ಮತ್ತು ಅದೇ ರೀತಿ ಶ್ರೀರಾಮಚಂದ್ರನ ಜೊತೆ ತಮ್ಮನಾದಂಥ ಲಕ್ಷ್ಮಣನು ಸಹ ಹೋಗ್ತಾನೆ. ಮತ್ತೆ ಹೋಗ್ತಾ ಹೋಗ್ತಾ ವಾನರರು ಸಿಗ್ತಾರೆ. ಸುಗ್ರೀವ, ಹನುಮಂತ, ಮತ್ತು ಕಪಿ ಸೈನ್ಯ, ಮತ್ತು ಲಂಕೆ ಕಡೆ ಹೊರಟ್ರೆ ವಿಭೀಷಣ ಮಹಾರಾಜ ಎಲ್ಲ ಸಿಗ್ತಾರೆ. ಇದರಿಂದ ನಮ್ಗೆ ಏನು ಅರಿಬೇಕು ಅಂದರೆ, ಇಲ್ಲಿ ಬೇಕಾಗಿರೋದು ಜಾತಿ ಧರ್ಮ ಭೇದ ಭಾವ ಪಂಥ ಎಲ್ಲ ಬಿಟ್ಟು ಶ್ರೀರಾಮ ಹೇಳ್ಕೊಟ್ಟಿರುವಂಥ ಆದರ್ಶ ಏನಂದರೆ, ಎಲ್ಲ ಜನಾಂಗವನ್ನು ಒಗ್ಗೂಡಿಸಿ ನಾವು ಯಾವತ್ತು ಮುನ್ನಡಿತೀವಿ ಆವಾಗಲೇ ಸನಾತನ ಧರ್ಮ, ಹಿಂದೂ ಸಮಾಜ ಉಳಿಯುವಂಥದ್ದು ಅಂತ ಒಂದು ಸಂದೇಶ. ರಾಮನ ಆದರ್ಶದ ಬಗ್ಗೆ ಮಾತನಾಡ್ತಾ ಇದ್ರು. ಸಾಮಾನ್ಯರು ತುಂಬಾ ದೊಡ್ಡ ಮಟ್ಟದಲ್ಲ, ಮನೆಗಳಲ್ಲಿ ಮಕ್ಕಳ ಮಟ್ಟದಲ್ಲಿ ರಾಮನ ಆದರ್ಶವನ್ನ ಅಳವಡಿಸ್ಕೊಳ್ಳೋದು ಹೇಗೆ ಅಂತ ಹೇಳಿ. ಸಪ್ತಕ್ಷೇತ್ರಗಳಲ್ಲಿ ಮೊಟ್ಟ ಮೊದಲನೇದಾಗಿರ್ತಕ್ಕಂಥದ್ದೇ ಅಯೋಧ್ಯ. ಇದೇ 22 ಪ್ರತಿಷ್ಠಾಪನೆ ನಡೆದ ಮೇಲೆ ಸಂಜೆ ಮನೆಗಳ ಎಲ್ಲರೂ ಕೂತ್ಕೊಂಡು ರಾಮನ ಜಪವನ್ನು ಮಾಡುತ್ತಾ, ರಾಮನ ಧ್ಯಾನವನ್ನು ಮಾಡುತ್ತಾ ಕಾಲವನ್ನು ಕಳಿಬೇಕಂತೆ. ಕಷ್ಟ ಬಂದಾಗ ವೆಂಕಟರಮಣ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಧರ್ಮ ಅಂತಕ್ಕಂಥದ್ದು ಉಳಿಬೇಕು, ಸನಾತನ ಧರ್ಮ ಅಂತಕ್ಕಂಥದ್ದು ಇನ್ನೂ ಹೆಚ್ಚಿನಾಗಿ ಬೆಳಿಬೇಕಾದ್ರೆ ಆ ರಾಮನ ಜಪದಿಂದ ಮಾತ್ರ ಸಾಧ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರಿಗೆ ನೇರ ಪ್ರಶ್ನೆ ಮತ್ತೊಮ್ಮೆ. ಈಗಲೂ ರಾಮನ ಮಂದಿರ ಸ್ಥಾಪನೆಯಾಗಿ ಪ್ರಾಣ ಪ್ರತಿಷ್ಠಾಪನೆ ಸಮಯ ಬಂದಿದೆ. ಈಗಲೂ ಕೂಡ ನಾವು ಹೋಗಲ್ಲ, ಈಗಲೂ ನಾವು ಹೋಗಲ್ಲ. ಯಾಕೆ ಹಾಗೆ? ಹೀಗೆ ನನಗೆ ಒಂದು ದೃಷ್ಟಿಯಿಂದ ಇದು ದುರದೃಷ್ಟಕರ ಅಂತ ಅನ್ಸತ್ತೆ ನಾವು ಹೋಗೋದಿಲ್ಲ ಅಂತ ಹೇಳೋದು. ಕೆಲವರಿಗೆ ಜಿನೈನ್ ರೀಸನ್ ಇರ್ಬೋದು, ನಾವು ಬರೋದಿಲ್ಲ ಅಂತ ಮೊದಲೇ ಹೇಳಿದ್ವಿ ಅಂತ ಬೇರೆ. ಆದರೆ ಇದು ನಾವು ಅನ್ಕೊಂಡಿದ್ದ ಥರ ನಡೀತಾ ಇಲ್ಲ, ಆ ಕಾರಣಕ್ಕೋಸ್ಕರ ಹೋಗ್ತಾ ಇಲ್ಲ ಅಂತ ಹೇಳೋರ್ನ ಕಂಡಾಗ ನನಗೆ ದುರದೃಷ್ಟಕರ ಅಂತ ಹೇಳಿದೆ ಬೇರೆ ವಿಧಿ ಇಲ್ಲ. ಯಾಕೆ ಅಂತಂದರೆ, ನೀವು ಯಾವುದೇ ಪಂಥದವರಾಗಿದ್ದರು, ಇಲ್ಲಿರುವಂಥವ್ರು ಭಿನ್ನ ಭಿನ್ನ ಪಂಥಗಳವ್ರು ಇದ್ದಾರೆ, ಅವರೆಲ್ಲರೂ ಕೂಡ ರಾಮನನ್ನು ಪೂಜಿಸ್ತಾರೆ. ನಿಮ್ಗೆ ರಾಮ ದೇವರಲ್ಲ ಅಂತ ನೀವು ಅಂದ್ಕೊಳ್ಳೋದೇ ಆದರೂ, ಒಬ್ಬ ಆದರ್ಶ ಪುರುಷನಾಗಿ ಈ ದೇಶ ಗಮನಿಸಿದೆ. ಈ ದೇಶ ಅವನನ್ನೊಬ್ಬ ಇತಿಹಾಸ ಪುರುಷನಾಗಿ ಕಾಣುತ್ತೆ. ರಾಮನ ಹಾದಿಯಲ್ಲಿ ನಡೆದರೆ ನೀವೆಲ್ಲ ಪಕ್ಕಕ್ಕಿಡಿಯಪ್ಪ, ನೀವು ಶೈವರಾಗಿರ್ಬೋದು,
ಭಕ್ತರಾಗಿರ್ಬೋದು, ಗಣಪತ್ಯರ ಏನಾದರೂ ಆಗಿರಿ, ಆದರೆ ರಾಮನನ್ನ ಅನುಸರಿಸಿದರೆ ನಿಮ್ಮ ಮನೆ ಹುಡುಗ ಹಾಳಾಗ್ತಾನೆ ಅಂತ ಹೇಳಿದ್ ಯಾರಾದರೂ ಇದೆಯಾ? ಇಲ್ಲ. ಒಬ್ಬ ರೋಲ್ ಮಾಡೆಲ್ನ ಇಡೀ ದೇಶ ಅನುಸರಿಸ್ತಾ ಇರುವಾಗ ನಾವು ಶ್ರದ್ಧೆಯಿಂದ ಅದಕ್ಕೆ ಗೌರವ ಸಲ್ಲಿಸಬೇಕಾಗಿರುವಂಥ ಅಗತ್ಯ ಇತ್ತು. ಆದರೆ ದುರದೃಷ್ಟಕರ ಸಂಗತಿ ಅದಾಗ್ತಿಲ್ಲ. ಆದರೆ ಇಡೀ ಸಮಾಜ ಹೇಗಿದೆ ಅಂತಂದ್ರೆ, ಯಾರು ವಿರೋಧಿಸ್ತಾ ಇದ್ದಾರೋ ಅವ್ರನ್ನ ಪಕ್ಕಕ್ಕಿಟ್ಟು, ಈಗ ನೀವು ವಿರೋಧಿಸ್ತಾ ಇದ್ದೀರಾ ಅಂದ ಮಾತ್ರಕ್ಕೆ ನೀವು ವಿರೋಧಿಸ್ತಿದ್ದೀರಾ ಅಂತ ನಾನು ವಿರೋಧಿಸಬೇಕು ಅಂತಿಲ್ಲ, ನಿಮ್ಮನ್ನ ಪಕ್ಕಕ್ಕಿಟ್ಟು ನಾನು ಬರ್ತೀನಿ ಅಂತ ಹೇಳೋದಿದೆಯಲ್ಲ, ಇದು ಹೊಸ ಸಮಾಜದ ಸಂಕೇತ ಅಂತ. ಹಿಂದೂ ಸಮಾಜ ಇವತ್ತು ಆ ಹಂತಕ್ಕೆ ಬಂದಿದೆ ನನಗನ್ಸುತ್ತೆ. ಪ್ರತಿಯೊಬ್ಬರು, ಅದು ಯಾರೋ ಒಬ್ಬ ಫಿಲ್ಮ್ ಆಕ್ಟರ್ ಇರ್ಬೋದು, ಒಬ್ಬ ಸೆಲೆಬ್ರಿಟಿ ಇರ್ಬೋದು, ಒಬ್ಬ ಸ್ವಾಮೀಜಿ ಇರ್ಬೋದು, ಅದನ್ನು ಗಮನಿಸಬೇಕಾಗಿದೆ. ಏನನ್ನು ಗಮನಿಸಬೇಕಾಗಿದೆ ಅಂತಂದ್ರೆ, ನಾನು ಸಮಾಜ ಹೋಗ್ತಾ ಇರುವ ಈ ದಾರಿಯನ್ನ ಅಥವಾ ಒಳ್ಳೆಯ ದಾರಿಯನ್ನು ಹೋಗ್ತಿದೆ ಅದನ್ನು ವಿರೋಧಿಸಿದ್ರೆ ಸಮಾಜ ನನ್ನನ್ನು ಪಕ್ಕಕ್ಕಿಟ್ಟು ರಾಮನನ್ನು ಆರಿಸ್ಕೊಳ್ಳುತ್ತೆ ಹೊರತು ನನ್ನನ್ನಲ್ಲ ಅಂತ ಅವರಿಗೂ ಅರ್ಥ ಆಗಬೇಕಾಗಿದೆ ಅಂತ ನನಗನ್ಸತ್ತೆ. ಈ ರಾಮನ ತಾರಕ ಮಂತ್ರ ಅಂತ ಒಂದು ಕೇಳಿದೀವಿ ನಾವು. ರಾಮನ ತಾರಕ ಮಂತ್ರ ಅಂತ ಕೇಳಿದೀವಿ ಮಾತ್ರ. ಏನದು ತಾರಕ ಮಂತ್ರ? ಶ್ರೀರಾಮ ತಾರಕ ಮಂತ್ರ ಅಂದರೆ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅಂತ ಹೇಳಿ ನುಡಿಯುವಂಥದ್ದು. ಇದರದ್ದು ಒಂದು ಸಣ್ಣ ಕಥೆಯನ್ನು ಹೇಳ್ತೇನೆ. ನನಗೆ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಬರಲಿಕ್ಕೆ ಮೂಲ ಕಾರಣೀಕರ್ತರು ಬೆಂಗಳೂರಿನ ರಾಘವೇಶ್ವರ ಶರ್ಮಾ ಗುರುಗಳು ಅಂತ ಹೇಳಿ, ಅವರು ಶ್ರೀಧರ ಮಹಾರಾಜರ ಅನುಯಾಯಿಗಳು ಮತ್ತು ಅವರ ಭಕ್ತರು. ಮತ್ತು ಅವರು ಒಂದು ಕಥೆಯನ್ನು ನನಗೆ ಹೇಳ್ತಾಯಿದ್ರು. ಬ್ರಹ್ಮಚೈತನ್ಯ ಮಹಾರಾಜರು ಅಂತ ಹೇಳಿ ಮಹಾರಾಜರಿದ್ದರು. ಆ ಬ್ರಹ್ಮಚೈತನ್ಯ ಮಹಾರಾಜರ ಹತ್ರ ಸಾಕಷ್ಟು ಜನ ಶಿಷ್ಯರಿದ್ದರು. ಆ ಶಿಷ್ಯರಿಗೆಲ್ಲ ಉಪದೇಶವನ್ನು ಮಾಡ್ತಿದ್ರಂತೆ, ಅನುಗ್ರಹವನ್ನು ಮಾಡ್ತಿದ್ರಂತೆ. ಏನು, ನೀವೆಲ್ಲರೂ ಪ್ರತಿಯೊಬ್ಬರು ಬಂದವರು ಸೇವೆ ಮಾಡಿದ ತಕ್ಷಣ ಅವ್ರಿಗೊಂದು ಮಂತ್ರವನ್ನು ಕೊಡ್ತಿದ್ರಂತೆ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಈ ಮಂತ್ರವನ್ನು ನೀವು ಜಪ ಮಾಡಿ ನಿಮಗೆ ರಾಮದರ್ಶನವಾಗ್ತದೆ, ನಿಮಗೆ ಈ ಜನ್ಮಕ್ಕೆ ಮುಕ್ತಿ ಸಿಗ್ತದೆ ಅಂತ ಹೇಳಿ ಎಲ್ರಿಗೂ ಆಶೀರ್ವಾದ ಮಾಡ್ತಾ ಬರ್ತಿದ್ರಂತೆ. ಒಂದು ದಿವಸ ಒಬ್ಬ ಭಕ್ತ ಅವ್ರ ಹತ್ರ ಹೋಗಿ ಕೇಳ್ಕೊಂಡಾಗ ಅವ್ರಿಗೂ ಕೂಡ ಈ ಮಂತ್ರವನ್ನೇ ಉಪದೇಶವನ್ನು ಮಾಡ್ತಾರೆ. ನಂತರ ಅವನು ಎಲ್ಲರಿಗೂ ಏನು ಉಪದೇಶ ಮಾಡಿರ್ತಾರೆ ಅವರೆಲ್ಲರೂ ಒಂದೇ ಗಿಡದಲ್ಲಿ ಕೂತ್ಕೊಂಡು ಜಪ ಮಾಡ್ತಾ ಇರ್ತಾರಂತೆ. ಇವನು ಜೋರಾಗಿ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅಂಥೇಳಿ ಜಪ ಮಾಡಬೇಕಾದಾಗ ಉಳುಕಿದವರು ಕೂಡ ಜೋರಾಗಿ ಜಪ ಮಾಡ್ತಿರ್ತಾರಂತೆ. ಆಗ ಗುರುಗಳ ಹತ್ರ ಹೋಗಿ ಮತ್ತೆ ಕೇಳ್ತಾನಂತೆ, ಅಲ್ಲ ಗುರುಗಳೇ, ನೀವು ಎಲ್ರಿಗೂ ಕೊಟ್ಟಂಥ ಮಂತ್ರ ನನಗೆ ಕೊಡಬೇಡಿ, ನಾನು ಮುಕ್ತಿ ಹೊಂದ ಯಾವುದಾದ್ರೂ ವಿಶೇಷ ಮಂತ್ರ ನನಗೆ ಕೊಡಿ ಅಂತ ಹೇಳಿ ಗುರುಗಳ ಹತ್ರ ಕೇಳಿರ್ತಾನಂತೆ. ಅದಕ್ಕೆ ಗುರುಗಳು ಹೇಳಿದ್ರಂತೆ, ಒಂದು ಕೆಲಸ ಮಾಡಪ್ಪ, ನೀನು ಮತ್ತೆ ಪುನಃ ಅಲ್ಲಿ ಹೋಗು, ಯಾರ್ಯಾರು ಎಷ್ಟೆಷ್ಟು ವರ್ಷ ಸೇವೆ ಮಾಡಿದ್ರು ಅಂಥೇಳಿ ಮತ್ತೆ ಕೇಳ್ಕೊಂಡು ಬಾ ಅಂದಾಗ ಒಬ್ರೊಬ್ರು 20 ವರ್ಷ, 25 ವರ್ಷ, 30 ವರ್ಷ ಗುರುಗಳ ಸೇವೆ ಮಾಡಿದ್ವಿ ಅಂತ ಅವ್ರು ಹೇಳಿದ ನಂತರ ಅವ್ನು ಮರಳಿ ಬರ್ತಾನಂತೆ. ನಾನು 5-6 ತಿಂಗಳು ಸೇವೆ ಮಾಡಿದೆ, ಆದರೂ ನನಗೆ ಈ ಮಂತ್ರವನ್ನು ಯಾಕೆ ಕೊಟ್ರಿ ಅಂತ ಕೇಳಿದಾಗ ಬ್ರಹ್ಮಚೈತನ್ಯ ಮಹಾರಾಜರು ಹೇಳ್ತಾರಂತೆ, ಈ ಮಂತ್ರಕ್ಕಿಂತ ಶ್ರೇಷ್ಠವಾದ ಮಂತ್ರ ಕಲಿಯುಗದಲ್ಲಿ ಯಾವುದೂ ಇಲ್ಲಪ್ಪ, ಹಾಗಾಗಿ ಈ ಮಂತ್ರವನ್ನು ಕೊಟ್ಟೆ. ಈ ಮಂತ್ರದ ಮೇಲೆ ನಿನಗೇನಾದರೂ ಸಂಶಯ ಇದ್ದರೆ ಈ ಮಂತ್ರ ಜಪ ಮಾಡಿ ನಿನಗೆ ಮುಕ್ತಿ ಸಿಗಲಿಲ್ಲ ಅಂದರೆ, ರಾಮನ ದರ್ಶನ ಆಗಲಿಲ್ಲ ಅಂದರೆ, ಮುಂದೊಂದು ಜನ್ಮದಲ್ಲಿ ನಿನ್ನ ಮನೆಯ ಶ್ವಾನವಾಗಿ ನಾನು ಹುಟ್ಟಿ ನಿನ್ನ ಸೇವೆಯನ್ನು ತೀರಿಸ್ತೀನಿ ಅಂತ ಹೇಳಿ ಗುರುಗಳು ಯತಿಗಳು ಹೇಳ್ತಾರಂತೆ. ಒಬ್ಬ ಯತಿಗಳು ರಾಮ ಮಂತ್ರದ ಬಗ್ಗೆ ಇಷ್ಟೊಂದು ವಿವರಣೆ ಕೊಟ್ಟಾಗ ರಾಮ ಮಂತ್ರದ ಶಕ್ತಿಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿ ನಾವು ತಿಳ್ಕೊಳ್ಬೇಕು. ಅದಕ್ಕೆ ರಾಮ ಮಂತ್ರ ಜಪವನ್ನು ಶ್ರೀಧರ ಮಹಾರಾಜರು ತಮ್ಮ ಜೀವನಾಂತ್ಯ ಪೂರ್ತಿ ಅವಧಿಯಲ್ಲಿ ಅವರು ಪ್ರತಿಯೊಂದು ಅಗಳನ್ನು ಸೇವನೆ ಮಾಡಬೇಕಾದ್ರೆ, ಪ್ರಸಾದ ಸೇವನೆ ಮಾಡಬೇಕಾದ್ರೆ 13 ಸರಿ ಆ ಮಂತ್ರವನ್ನು ಹೇಳಿ ಅವರು ಪ್ರಸಾದವನ್ನು ಸೇವನೆ ಮಾಡ್ತಿದ್ರಂತೆ. ಅದಕ್ಕೆ ಕರ್ನಾಟಕದಲ್ಲಿ ಈಗಲೂ ಕೂಡ ಶ್ರೀಧರ ಮಹಾರಾಜರ ಅನುಯಾಯಿಗಳು ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಮಂತ್ರವನ್ನು ಪ್ರತಿನಿತ್ಯ 15,000 ಅಂದರೆ 13 ಕೋಟಿ ನಾಮ ಜಪ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಈಗಲೂ ಜಪವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಇಂಥ ದೊಡ್ಡ ದೊಡ್ಡ ಯತಿಗಳು ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿಂದ ಇಲ್ಲಿವರೆಗೂ ರಾಮನ ಬಗ್ಗೆ ಪ್ರಚಾರ ಮಾಡ್ತಾ ರಾಮ ತಾರಕ ಮಂತ್ರದ ಬಗ್ಗೆ ವಿಶೇಷವಾಗಿ ಉಪದೇಶ ಮಾಡಿರುವಂಥದ್ದು ನಾವೆಲ್ಲರೂ ಕಂಡಿದ್ದೀವಿ ಅಂತ ಹೇಳಲಿಕ್ಕೆ ಭಾವಿಸ್ತೇನೆ. ಮತ್ತು ಯಾರೇ ಆಗಲಿ ಹೊಟ್ಟೆ ಹಸಿದಾಗ ಊಟ ಮಾಡಿದವನಿಗೆ ಮಾತ್ರ ಹೊಟ್ಟೆ ತುಂಬಿದೆ ಅಂತ ಗೊತ್ತಾಗ್ತದೆ, ಹೊರತಾಗಿ ತಟ್ಟೆ ಎದರಲ್ಲಿ ಇಟ್ಕೊಂಡು ಅದು ಊಟ ತುಂಬಿತು ಹೊಟ್ಟೆ ತುಂಬಿತು ಅಂತ ಹೇಳಿ ಭಾವಿಸಿದ್ರೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಕಾರಣ ಏನು ಅಂದರೆ, ರಾಮನಾಮ ಜಪ ಮಾಡಿ ಅದರ ಅನುಭವಿಸೋದವನಿಗೆ ಮಾತ್ರ ರಾಮನ ಬಗ್ಗೆ, ರಾಮನ ಭಕ್ತಿ ಗೊತ್ತಾಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ.